2 ತಿಮೋತಿ ಇದರ 2ನೇ ಅಧ್ಯಾಯ ಅದರ 22ನೇ ವಚನ. 2 ತಿಮೋತಿ ಚಾಪ್ಟರ್ 2 ವರ್ಸ್ 22. ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು, ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯವುಳ್ಳವನಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಪ್ರಯಾಸ ಪಡು. ಪೌಲನು ತಿಮೋತಿಯನ್ನು ಮಗನೆಂದು ಕರೆದು ಮಗನಿಗೆ ಈ ರೀತಿಯಾಗಿ ಬೋಧಿಸುತ್ತಾನೆ. ಏನೆಂದರೆ, ನೀನು ಸೇವೆ ಮಾಡುವ ಸೇವಕರ ಜೊತೆಯಲ್ಲಿರು. ಈ ದಿನದಲ್ಲಿ ನಾವು ನಮ್ಮ ಮಕ್ಕಳಿಗೆ ಈ ಮಾತನ್ನು ಕಲಿಸಬೇಕು. ಆದರೆ ಮುಖ್ಯವಾಗಿ ಹೇಳುತ್ತಾನೇನೆಂದರೆ, ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು, ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸು. ನಾವು ಈ ದಿನದಲ್ಲಿ ನಮ್ಮ ಮಕ್ಕಳಿಗೆ ರೊಕ್ಕವನ್ನು ಸಂಪಾದಿಸುವುದಕ್ಕೆ, ಹಣವನ್ನು ಸಂಪಾದಿಸುವುದಕ್ಕೆ ನಾವು ಹೇಳುವಾಗ ದೇವರ ವಾಕ್ಯದಲ್ಲಿ ಪೌಲನು ತಿಮೋತಿಗೆ ಹೇಳುತ್ತಾನೆ, ನೀತಿ, ವಿಶ್ವಾಸ, ಪ್ರೀತಿಯನ್ನು ಸಂಪಾದಿಸು. ಈ ಮಾತನ್ನು ನಾವು ನಮ್ಮ ಮಕ್ಕಳಿಗೆ ಹೇಳುವುದಾದರೆ, ನಮ್ಮ ಯವನಸ್ಥ ಮಕ್ಕಳು ನಮ್ಮನ್ನು ಕೈ ಬಿಡದೆ ದೇವರ ಕೈಯಲ್ಲಿದ್ದು ಆತನ ಇಚ್ಛೆಯನ್ನು ನೆರವೇರಿಸುವವರಾಗುತ್ತಾರೆ. ಈ ರೀತಿಯಾಗಿ ನಡೆಸುವುದಕ್ಕೆ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ.